ನಮಸ್ಕಾರ ವೀಕ್ಷಕರೇ, ಆಹಾ ಎಂತ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿದಿನ ಬೆಳಗಾಗೋದಲ್ಲೇ ಬಿಸಿ ಬಿಸಿಯಾದ ಕಾಫಿ, ಟೀ ಹಾಗೂ ರುಚಿ ರುಚಿಯಾದ ತಿಂಡಿಗಳಿಂದ ಬೆಳಗಾಗುತ್ತೆ. ರುಚಿ ರುಚಿಯಾದ ತಿಂಡಿಗಳಿದ್ದರೆ ಒಂದೊಂದೇ ತುತ್ತು ಹೊಟ್ಟೆಗೆ ಹೋಗೋದ ಟೈಮು ಗೊತ್ತೇ ಆಗೋದಿಲ್ಲ. ರುಚಿಯ ಜೊತೆಗೆ ಬಿಸಿ ಬಿಸಿಯಾಗಿದ್ದರೆ ಮೊದಲು ಸುದ್ದಿಗೆ ಮುಟ್ಟೋದು ಮೂಗಿಗೆ. ಮೂಗು ಎಲ್ಲರಿಗೂ ಸಾರಿ ಹೇಳಿಬಿಡುತ್ತೆ ಯಾವುದರ ರುಚಿ ಅಂತ. ಹಾಂ, ನನ್ನ ಮೂಗಿಗೂ ಬರ್ತಾ ಇದೆ ರೀ, ಏನು ಅಂತೀರಾ? ಅದೇ ಘಮಘಮಾಯಿಸ್ತಿರೋ ರುಚಿ. ಯಾವುದರ ರುಚಿ ಅಂತ ನಾನು ಮಾತ್ರ ಹೇಳಲ್ಲ, ಯಾಕಂದರೆ ನೀವೇ ನೋಡ್ಕೊಂಡು ಬಂದ್ಬಿಡಿ. ಸ್ನೇಹಿತರೆ, ನಾವು ಪ್ರತಿನಿತ್ಯ ಸೇವಿಸುವ ಆಹಾರವಾದ ಈ ಅನ್ನವು ಬಂದಿರೋದು ಭತ್ತದಿಂದ ಅವಲಕ್ಕಿ, ಭತ್ತದಿಂದ ಕಡಲೆಪುರಿ, ಅಲ್ಲದೆ ಭತ್ತದಿಂದ ಅರಳು ಕೂಡ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಏನಪ್ಪ ಭತ್ತದರಳು ಅಂದ ತಕ್ಷಣ ಈ ಹೋಮ ಹವನ, ಲಗ್ನ ಮುಂಜೆಯಲ್ಲಿ ಹಾಗೂ ವಿಶೇಷ ದೇವರ ಪೂಜೆಗಳ ಕಾರ್ಯಕ್ರಮಗಳಲ್ಲಿ ಈ ಭತ್ತದರಳನ್ನು ಉಪಯೋಗಿಸೋದು ಸಾಮಾನ್ಯ. ಆದರೆ ಈ ಭತ್ತದರಳು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹಾಗೂ ಇದನ್ನು ದಿನನಿತ್ಯದ ನಮ್ಮ ಆಹಾರ ಕ್ರಮದಲ್ಲಿ ಕೂಡ ರೂಢಿಸ್ಕೋಬೋದು ಅಂದರೆ ಆಶ್ಚರ್ಯ ಅಂತ ಅನ್ಸುತ್ತಾ? ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಅತಿಥಿ ವಿನುತಾ ಜನಾರ್ದನ್ ರಾವ್ ಇವರು ಈ ಭತ್ತದರಳಿನಿಂದ ವಿಶೇಷವಾದ ರುಚಿಯಾದ ಖಾದ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ವಿನುತಾ ಅವರು ಕರಕುಶಲ ಸಾಮಗ್ರಿಗಳನ್ನು ಮಾಡುವುದರಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದು ಅಡಿಗೆಯಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗಾದರೆ ವೀಕ್ಷಕರೇ, ಇವತ್ತು ನಮಗೆ ಭತ್ತದರಳಿಂದ ಯಾವ ರುಚಿಯಾದ ಖಾದ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ ನೋಡೋಣವಾ? ನಮಸ್ಕಾರ ಜನಾರ್ದನ್. ವಿನುತಾ ಅವರೇ, ಇವತ್ತು ನಿಮಗೆ ಭತ್ತದರಳಿಂದ ಏನು ಮಾಡಿ ತೋರಿಸ್ತಿದ್ದೀರಾ? ಭತ್ತದರಳಲ್ಲಿ ಒಂದು 3 ಥರ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಒಂದು ಭತ್ತದರಳಲ್ಲಿ ಉಂಡೆ, ಅದಕ್ಕೆ ಒಲೆ ಹಚ್ಚಿ ಮಾಡ್ಬೇಕಾದೇನು ಬೇಡ. ಮಕ್ಕಳು ಉಂಡೆ ಅಂದಿದ ತಕ್ಷಣ ದಿಢೀರ್ ಅಂತ ಮಾಡಿ ಕೊಡ್ಬೋದು. ಹೌದಾ? ತುಂಬಾ ಬೇಗ ಆಗತ್ತೆ, ವಿತಿನ್ ಸೆಕೆಂಡ್ ಅಲ್ಲಿ ಆಗತ್ತೆ, ನಿಮಿಷ ಕೂಡ ಬೇಕಾಗಿಲ್ಲ. ಇದಕ್ಕೆ ಏನೇನ್ ಬೇಕಾಗತ್ತೆ ಮೊದಲು ಹೇಳ್ಬಿಡ್ತೀರಾ? ಭತ್ತದರಳು, ಬೆಲ್ಲ, ಏಲಕ್ಕಿ, ಕಾಯಿ ತುರಿ. ಸರಿ, ಹಾಗಾದ್ರೆ ಹೇಗೆ ಮಾಡ್ತೀರಾ? ಭತ್ತದರಳು ಪುಡಿ ಮಾಡಿರೋದು, ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು, ಈಗ ಅರಳೇನಿರುತ್ತಲ್ಲ ಈ ಅರಳಿನ ಮಿಕ್ಸಿಲಿ ಹಾಕೊಂಡ್ಬಿಟ್ಟು ಪುಡಿ ಸ್ವಲ್ಪ ಮಾಡ್ಕೊಳ್ಳೋದು, ತುಂಬಾ ಪುಡಿ ಬೇಡ, ತುಂಬಾ ಪೌಡರ್ ತರ ಏನಿಲ್ಲ. ಇಲ್ಲ, ಯಾಕೆಂದ್ರೆ ತುಂಬಾ ಪೌಡರ್ ಮಾಡಿದ್ರೆ ಹಿಟ್ಟಾಗಿ ಹೋಗ್ಬಿಡುತ್ತೆ, ಅದು ಬಾಯಿಗೆ ಅರಳು ಬರಲ್ವಲ್ಲ. ಇದಕ್ಕೋಸ್ಕರ ಸ್ವಲ್ಪ ಆ ತರ ಮಾಡ್ಬಿಟ್ಟು ಅದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಬೆಲ್ಲನೂ ಅದು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಹೀಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಕಾಯಿ ತುರಿ, ಯಾಕೆ ಅದಕ್ಕೆ ನೀರು ಏನು ಬೇಡ, ಯಾಕೆ ಕಾಯಿ ಸ್ವಲ್ಪ ಇದಿರತ್ತಲ್ಲ, ತೇವಾಂಶ ಇರುತ್ತೆ, ಅದರಿಂದ ಇದನ್ನ ಪೂರ್ತಿ ಇದನ್ನ ಹಿಂಗೆ ಕಟ್ತಾನೆ ನೋಡಿ ಬಂದ್ಬಿಡುತ್ತೆ. ಹಿಂಗೆ ಬರ್ತಾ ಇದನ್ನ ಕಟ್ಬಿಟ್ಟು ಇದನ್ನ ಉಂಡೆನೂ ಮಾಡ್ಬೋದು, ಗೋಪುರನೂ ಮಾಡ್ಬೋದು. ಮಕ್ಳು ಕೇಳಿದ ತಕ್ಷಣ ಉಂಡೆ ಬೇಕು, ಏನಾದ್ರು ಕೊಡು ಉಂಡೆ ಅಂತಂದ್ರೆ ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಕೊಡ್ಬೋದು. ಭತ್ತದರಳು ಯಾವಾಗ್ಲೂ ಇರುತ್ತೆ, ಧಾರಾಳವಾಗಿರುತ್ತೆ. ಯಾಕೆಂದ್ರೆ ಏಜಾದವ್ರಿಗೆ ಅಕ್ಕಿ ಅನ್ನ ನುಂಗಕ್ ಆಗಲ್ವಲ್ಲ, ಜೀರ್ಣಕ್ ಬರಲ್ವಲ್ಲ. ಇದೆಲ್ಲ ನಮ್ಮ ಅತ್ತೆ ಇದ್ರಲ್ಲ, ಅವ್ರಿಗೆ ನಾನು ಮಾಡಿ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು. ಯಾಕೆಂದ್ರೆ ಅಕ್ಕಿ ರೊಟ್ಟಿ ದೋಸೆ ಅದೆಲ್ಲ ಜೀರ್ಣ ಬರಲ್ಲ, ಅವ್ರು 103 ವರ್ಷ ಇದ್ದಿದ್ದು. ಹೌದಾ? ಅದಕ್ಕೆ ಆ ಟೈಮಲ್ಲಿ ಏನ್ ಮಾಡ್ಬೇಕು, ದಿಢೀರಂತ ಏನಾರು ಕೇಳಿದಾಗ ಪಾಪ ಹಸುವೆ ತಡಿಯಲ್ವಲ್ಲ, ಅವಾಗ ದಿಢೀರಂತ ಈ ತರ ಮಾಡ್ಕೊಟ್ರೆ ತುಂಬಾ ಖುಷಿಯಾಗಿ ತಿನ್ನೋರು. ಇನ್ನೊಂದಿಷ್ಟು ಕೊಡೆ ಅಂತ ನೋಡಿ, ಇಷ್ಟೇ ಉಂಡೆ ಬಂದ್ಬಿಡುತ್ತೆ, ತುಂಬಾ ಸರಳವಾಗಿ ಬಂದ್ಬಿಡುತ್ತೆ. ಇದು ಉಂಡೆನೂ ಬರುತ್ತೆ, ಬೆಲ್ಲದ ಆಣ ಬೇಕಾಗಲ್ಲ, ಏನು ಒಲೆನೇ ಬೇಕಾಗೇ ಇಲ್ಲ. ಇದಕ್ಕೆ ಸ್ವಲ್ಪ ಇದಕ್ಕೆ ಹಾಕೊಂಡು ಮಾಡ್ತೀನಿ, ಕೆಳಗಡೆ ಹಾಕೊಂಡ್ಬಿಟ್ರೆ ಇದು ಅಗಲ ಇದೆಯಲ್ಲ, ನಿಮ್ಗೆ ಸ್ಥಳ ಸಿಗತ್ತೆ. ಈಗ ಏನ್ ಮಾಡ್ತಾ ಇದ್ರೆ ಗೋಪುರ ಮಾಡ್ತಾ ಇದ್ದೀನಿ. ಗೋಪುರ ಅಂದ್ರೆ ಮನೇಲಿ ಮಾಡಿಡಕ? ಮದ್ವೆ ಮನೆಗಳಲ್ಲಿ ಗೋಪುರ ಕೇಳ್ತಾರೆ. ಹೌದಾ? ಹಿಂಗಾರ್ಸಲ್ಲಿ ತುಂಬಾ ಗೋಪುರ ಬೇಕೇ ಬೇಕು ಅಂತಾರೆ. ಅರಳಿಂದಾನೆ ಈಗ ಮಾಡ್ಬಿಟ್ಟು ಇದಕ್ಕೆ ಡೆಕೋರೇಟ್ ಮಾಡ್ಕೊಟ್ಬಿಡ್ತೀನಿ. ನಂದು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಮನೇಲಿ. ಬೊಂಬೆ ಇದೆಲ್ಲ ಮಾಡ್ತೀನಿ, ಬೊಂಬೆ ಪಟ್ಟದ ಬೊಂಬೆ ಎಲ್ಲ ಅಲಂಕಾರ ಮಾಡೋದು. ಮತ್ತೆ ಇದು ಪ್ಲಾಸ್ಟಿಕ್ ಬೊಂಬೆಗಳಿಗೆ ರಾಧಾಕೃಷ್ಣ, ಆಮೇಲೆ ಇದು ರಾಸಕ್ರೀಡೆ ಇದೆಲ್ಲ ಮಾಡ್ತೀನಿ. ಒಂದು ಸರಸ್ವತಿ ಆ ತರ ಎಲ್ಲ ಮಾಡ್ಬೇಕಾರೆ ಆವಾಗ ಇದನ್ನೆಲ್ಲ ಸ್ವಲ್ಪ ಬೇಕು ಅಂದ ಹುಡುಗರು ಬಂದು ಕೇಳ್ತಾರಲ್ಲ ಏನಿರತ್ತೆ ಅಂತ, ಅದನ್ನ ಮಾಡಿಟ್ರೆ ಇದ್ರದ್ದು ಅಂತ ಹೇಳ್ಬೋದಲ್ಲ. ಅದ್ರದ್ದು ಆ ಬೊಂಬೆ ಎಲ್ಲ ಇರುತ್ತಲ್ಲ, ಅದ್ರದ್ದು ಡೆಕೋರೇಷನ್ಸ್ ಏನೇರಿ ಇರುತ್ತೋ ಅದನ್ನೆಲ್ಲ ಇದ್ರ ಮೇಲೆ ಸುತ್ತಲೂ ಇಟ್ಕೊಂಡು ಬಂದ್ಬಿಟ್ರೆ ಒಂಥರ ಮಕ್ಳಿಗೊಂಥರ
ಇದು ಹಾಗೆ ಮದ್ವೆಗೆ ಹೀಗೆ ಇಡ್ತೀರಾ ಅಂತ ಗೋಪುರಕ್ಕೆ ಎಲ್ಲ? ಇದು 2 ನಿಮಿಷ ಬಿಟ್ರೆ ಡ್ರೈ ಆಗೋಗ್ಬಿಡುತ್ತೆ. ಡ್ರೈ ಆಗತ್ತೆ. ತುಂಬಾ ಇದು ಸೂಕ್ಷ್ಮ ಅಲ್ವಾ? ಸ್ವಲ್ಪ ಮುಟ್ಟಿದ್ರು ಹೊಡೆದೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಇದು ಮಾಡಿದ್ರೆ ಪರವಾಗಿಲ್ಲ. ಇದು ಉಂಡೆನೂ ಮಾಡ್ಬೋದು. ಇದನ್ನ ಉಂಡೆ ಮಾಡಿದ್ರೆ 5 ಬೇಕು ಅಂತಾರೆ, ಕೆಲವು ಗೋಪುರ ಬೇಕು ಅಂದ್ರೆ ಈ ಗೋಪುರ ಬೇಕು ಅಂತಾರೆ. 3 ಇಂಚು, 5 ಇಂಚು, 10 ಇಂಚು, 15 ಇಂಚು ತನಕ ಇದನ್ನ ಗೋಪುರ ಕೇಳ್ತಾರೆ. ಅಷ್ಟು ಇಂಚಿಗೂ ಮಾಡ್ಕೊಂಡು ಹೋಗ್ಬೋದು. ಇದು ಮತ್ತೇನೇನ್ ಮಾಡ್ತೀರಾ ಅರಳಿಂದ? ಅರಳಲ್ಲಿ ಭತ್ತದ ಅರಳಲ್ಲಿ ಸಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಸಂಡಿಗೆ ತುಂಬಾ ಚೆನ್ನಾಗಿ. ಅಷ್ಟೇ ಬೂದ್ ಕುಂಬಳಕಾಯಿ ಇಲ್ಲ ಅಂದ್ರೂ ಕೂಡ ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಆಲೂಗಡ್ಡೆ ಮುಟ್ಬಿಟ್ಟು ಆಡಿದ್ರೆ ಆಲೂಗಡ್ಡೆ ಅದ್ರೊಳಗೆ ಸಣ್ಣ ಸಣ್ಣದ ಬಾಯಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದು ವರ್ಷಾಂಗಟ್ಲೆ ಇಡ್ಬೋದು, ಏನೂ ಆಗೋದಿಲ್ಲ. ಇದ್ರ ಮೇಲ್ಗಡೆ ಇನ್ನ ಅವರು ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಕೂಡ ಮಾಡ್ಕೊಳ್ಬಹುದು. ಡ್ರೈ ಫ್ರೂಟ್ಸ್ ಹಾಕೊಳ್ಬಹುದು, ಯಾವ್ದಾದ್ರು ಹಾಕೊಂಡು ಅದ್ರ ಇಟ್ರೆ ಕೂಡ ಮಕ್ಳು ಅಟ್ರಾಕ್ಷನ್ ನೋಡಿ ಅದ್ರ ಗೋಡಂಬಿ ದ್ರಾಕ್ಷಿ ಇದೆ ಅಂತ ತಿನ್ನಕರು ಬರ್ತಾರೆ, ಅದನ್ನು ತಿಂತಾರೆ. ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಭತ್ತದರಳಿಂದ ಉಂಡೆ ಮಾಡಿದ್ದಾರೆ, ಗೋಪುರ ಮಾಡಿದ್ದಾರೆ. ಈಗೇನೋ ಖಾರದ್ ಮಾಡ್ತಾ ಇದ್ದಾರೆ. ಸರಿ, ನೋಡೋಣ ಹಾಗಿದ್ರೆ. ವಿನಿತಾ ಅವರೇ, ಈಗ ಭತ್ತದರಳಿಂದ ಏನ್ ಖಾರದ ಖಾದ್ಯ ಮಾಡಿ ತೋರಿಸ್ತಿದ್ದೀರಿ? ಈಗ ಭತ್ತದರಳದು ಚೂಡ ಅಂತ. ಚೂಡ ಏನೇನ್ ಬೇಕಾಗುತ್ತೆ? ಭತ್ತದರಳು ಬೇಕು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಕ್ಯಾರೆಟ್, ನಿಂಬೆ ಹಣ್ಣು, ಪುದೀನ ಪೇಸ್ಟ್ ಒಂದ್ ಸ್ವಲ್ಪ, ಆಮೇಲೆ ಉಪ್ಪು. ಇದಿಷ್ಟು ಬೇಕಾದ್, ನಿಂಬೆಹಣ್ಣು, ಇದಿಷ್ಟೇನೆ ಬೇಕಾದ್ದು. ಇದಕ್ಕೆ ಭತ್ತದರಳನ್ನ ಇದಕ್ಕೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಮಾಡಿ ಕೊಡೋದು. ಓಕೆ, ಸರಿ, ಹಾಗಾದ್ರೆ ಶುರು ಮಾಡೋಣ. ಇದು ಭತ್ತದರಳು ಸ್ವಲ್ಪ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪನೇ, ಜಾಸ್ತಿ ಏನು ಬೇಡ. ಸರಿ. ಆಮೇಲೆ ಪುದೀನ ಪೇಸ್ಟ್. ತುಂಬಾ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಬೋದು, ಸ್ವಲ್ಪ ಖಾರ ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಬೋದು, ಅವರು ಆಯ್ಕೆ. ಖಾರ ಜಾಸ್ತಿ ಬೇಕು ಅಂದ್ರೆ ಖಾರ. ಆಮೇಲೆ ಕ್ಯಾರೆಟ್, ಅದು ಅಷ್ಟೇ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಭತ್ತದರಳಿಂದ ಈ ತರ ಮಾಡ್ಕೊಂಡು ತಿನ್ನೋದು ತುಂಬಾ ಅದೇ ಟೂರ್ಗೆ ಹೋಗ್ಬೇಕಾದ್ರೆ ತುಂಬಾ ಈಸಿ ಆಗತ್ತೆ. ನೀವು 10 kg ತಗೊಂಡೋದ್ರು ಇದೇನ್ ಭಾರ ಇಲ್ಲ. ಇದೆಲ್ಲ ರೆಡಿ ಕೈಲಿ ಇಟ್ಕೊಂಡು ತಗೊಂಡೋಗ್ಬಿಟ್ರೆ ಬಸ್ಸಲ್ಲೇ ಕೂತ್ಕೊಂಡು ನೀವು ಹೋಟ್ಲಿಗೆ ಹೋಗಿ ತಿನ್ಬೇಕು ಅನ್ನೋದು ಬೇಡ. ಬಸ್ಸಲ್ಲೇ ಎಲ್ಲಿ ಸ್ಟಾಪ್ ಕೊಡ್ತಾರೋ ಅಲ್ಲೇ ಕಲ್ಸ್ಕೊಂಡು ಒಗ್ಗರಣೆ ಒಂದ್ ಸ್ವಲ್ಪ ಅದನ್ನ ಹಂಗೆ ಅಲ್ಲೇ ತಿನ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಊಟ ಮಾಡಿದಷ್ಟು ಇದು ಹೊಟ್ಟೆ ತುಂಬಾ. ಇದರೊಳಗೆ ಕೊತ್ತಂಬರಿ, ಕರಿಬೇವು, ಇದು ಏನೋ ಹಸಿಮೆಣಸಿನಕಾಯಿ, ಇಂಗು, ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಇದಿಷ್ಟು. ಇದೊಂದೇ ಎಕ್ಸ್ಟ್ರಾ ಎಣ್ಣೆ, ಇದ್ರದೊಂದೇ. ಒಂದ್ ಸ್ವಲ್ಪ ನಿಂಬೆ ಹಣ್ಣು, ಹುಳಿ ಬರುತ್ತೆ, ಸ್ವಲ್ಪ ಹುಳಿ ಬರುತ್ತೆ. ತಕ್ಷಣ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಇದು ಇದು ಯಾಕೆ ಈ ಸ್ಪೂನ್ ಇಟ್ಕೊಂಡು ಯಾಕೆ ಅಂದ್ರೆ ನೀವು ನಿಂಬೆಹಣ್ಣು ಹಿಂಡೋ ರಸ ಹಿಂಡ್ತಿರಲ್ಲ, ಅದೇನ್ ಬೇಕಾಗೇ ಇಲ್ಲ. ಇದ್ರೊಳಗೆ ನೋಡಿ ಪೂರ್ತಿ ರಸ ಸಮೇತ. ತುಂಬಾ ಚೆನ್ನಾಗಿದೆ ಇದು ಮೆಥಡ್. ಅಂದ್ರೆ ಇದನ್ನು ವೇಸ್ಟ್ ಮಾಡಬಾರ್ದು. ಇದನ್ನು ಅಲ್ವಾ, ದೇವ್ರ ಸಾಮಾನೆಲ್ಲ ಉಜ್ಬಹುದಲ್ಲ. ಹೌದು, ಈ ನಿಂಬೆಹಣ್ಣು ಸಿಪ್ಪೆದು ತುಂಬಾ ಉಪಯೋಗ ಇದೆ. ಅದ್ರದ್ದು ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಈ ತರ ಇರೋದು ಅದ್ರದ್ದು ತುಂಬಾ ಟೇಸ್ಟಿಯಾಗಿರುತ್ತೆ. ಗೊಜ್ಜು ಮಾತ್ರ ಪೂರ್ತಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. 4-5 ದಿನ ಇಟ್ಕೊಂಡ್ರು ನಡೆಯುತ್ತೆ. ಈಗ ನಿಮ್ಮ ಅತ್ತೆಯವ್ರಿಗೆ ಮಾಡ್ಕೊಡ್ತಾ ಇದ್ರಿ ಅಂತ ಹೇಳಿದ್ರಲ್ವ ಡೈಲಿ, ಬೇರೆ ಏನ್ ಮಾಡ್ತಾರೆ ಈ ತರದಂತೂ ಆಗ್ತಾ ಇಲ್ಲ? ಇದನ್ನು ತಿನ್ನೋದು ಯಾಕಂದ್ರೆ ಮೆತ್ತಿಗಿರುತ್ತಲ್ಲ, ಸಾಫ್ಟ್ ಇರೋದೇನಾದ್ರೂ ಸಾಫ್ಟ್ ಇರುತ್ತಲ್ಲ, ಅಂತದಿಲ್ವಲ್ಲ, ಅದರಿಂದ ಇದ್ರೊಳಗೆ ಇನ್ನೊಂದು ಮಾಡ್ಬೋದು. ಏನಂದ್ರೆ ಇದೇ ತರ ರವೆ ತರ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಒಲೆ ಕೆಳಗೆ ಇಳಿಸ್ಕೊಂಡ್ಬಿಡ್ಬೇಕು ಒಗ್ಗರಣೆನ. ಒಗ್ಗರಣೆ ಮಾತ್ರ. ಅದಕ್ಕೆ ಈ ತರ ನಿಂಬೆಹಣ್ಣು ಹಾಕ್ಬಿಟ್ಟು ಇದಕ್ಕೆ ಕೊತ್ತಂಬರಿ, ಕರಿಬೇವು ಹಾಕ್ಬಿಟ್ಟು ಆ ಪುಡಿ ಇರುತ್ತಲ್ಲ ಒಗ್ಗರಣೆಯಲ್ಲಿ ಒರಳಿಸ್ಬಿಟ್ಟು ಕೊಟ್ಬಿಟ್ರೆ ದಿಢೀರ್ ಉಪ್ಪಿಟ್ಟಾಗತ್ತೆ, ಸುಟ್ಟಾಗತ್ತೆ. ನೀರಲ್ಲಿ ನೆನೆಸಿ ಪುಡಿನೇ ಮಾತ್ರ, ಯಾಕೆಂದ್ರೆ ಅದು ನೆಂದೋಗ್ಬಿಡುತ್ತೆ. ತೆಂಗಿನಕಾಯಿ ತುರಿ ಹಾಕ್ತಿರಲ್ವಾ, ತೆಂಗಿನಕಾಯಿ ತುರಿ ಬೀಳುತ್ತೆ, ಉಪ್ಪಿಟ್ಟು ತರ ಟೇಸ್ಟ್ ಬರುತ್ತೆ. ತುಂಬಾ ಈಸಿ ಇದೆ, ತುಂಬಾ ಈಸಿ ಅದು. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಅಂತಾರೆ ಭತ್ತದರಳು ಅಲ್ವಾ? ತುಂಬಾನೇ. ನೀವು ಊಟ ಸಿಗ್ಲಿಲ್ಲ ಅಂದ್ರೂ ಕೂಡ, ಅನ್ನ ಸಿಗ್ಲಿಲ್ಲಪ್ಪ ಅಂದ್ರೂ ಕೂಡ ಇದೇ ಇದಕ್ಕೇನೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಮೊಸರು ಅದೇ ಹೇಳಿದ್ನಲ್ಲ, ಭತ್ತದರಳು. ಎಲ್ಲಾರು ಹೋದ್ರು ಕೂಡ ಮೊಸರು ಒಂದ್ ಕೈಲಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಎಲ್ಲ ಸಿಗತ್ತೆ ನಿಮ್ಗೆ. ಒಗ್ಗರಣೆ ಇರುತ್ತೆ, ಮತ್ತೆ ಕೊತ್ತಂಬರಿ, ಕರಿಬೇವು ಎಲ್ಲ ಇರುತ್ತೆ. ಇದನ್ನ ಹಿಂಗೆ ಮಾಡ್ಬಿಟ್ಟು ತಕ್ಷಣ ನೀವು ಹಾಕ್ಬೇಕಲ್ಲ, ಒಂದು ತೊಟ್ಟು ಚುಕ್ಕಿ ಉಪ್ಪು ಹಾಕ್ಬಿಟ್ಟು
ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಅದಷ್ಟಂಗೆ ತಿಂದ್ರೆ ತುಂಬಾ ಹೆಂಗಿರತ್ತೆ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸಾಮಾನ್ಯವಾಗಿ ಈ ತರ ಅಂದ್ರೆ ಕಡಲೆಪುರಿಗೆ ಮಾತ್ರ ಮಾಡ್ತಾರೆ. ಇದು ಒಂದ್ ಬೇರೆನೆ ಟೇಸ್ಟ್ ಸಿಗತ್ತೆ ಅನ್ಸುತ್ತೆ. ಇದಕ್ಕೆ ಬೇಕು ಅಂದ್ರೆ ಈರುಳ್ಳಿ ಹಾಕೊಳ್ಬಹುದು, ಇದು ಸೌತೆಕಾಯಿ ಹಾಕೊಳ್ಬಹುದು. ಅದು ಇನ್ನ ಸೌತೆಕಾಯಿ ಹಾಕಿದ್ರೆ ಇನ್ನ ಮೆತ್ತಿಗೆ ಆಗೋಗ್ಬಿಡುತ್ತೆ ಅಲ್ವಾ, ತುಂಬಾ ಮೆತ್ತಿಗಾಗತ್ತೆ. ಇದಿಷ್ಟೇ ಇದಿಷ್ಟು ರೆಡಿ ಆಗೋಯ್ತು ನೋಡಿ. ಇದ್ದಿಡೀನಂತ ಹಿಂಗೆ ತಿನ್ಬೋದು, ಇನ್ನೇನಿಲ್ಲ ಇದ್ರೊಳಗೆ. ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಭತ್ತದರಳಿನ ಚೂಡ ನೋಡಿದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ವೀಕ್ಷಕರೇ, ಭತ್ತದರಳು ಕೇವಲ ಹೋಮ ಹವನ ಒಳ್ಳೆ ಕಾರ್ಯಕ್ರಮದಲ್ಲಿ ಮಾತ್ರನೇ ಉಪಯೋಗಿಸೋದಲ್ಲದೆ ದಿನನಿತ್ಯದ ನಮ್ಮ ಆಹಾರ ಕ್ರಮದಲ್ಲಿ ಕೂಡ ಈ ಭತ್ತದರಳಿಯಿಂದ ರುಚಿಯಾದ ಖಾದ್ಯಗಳನ್ನು ಮಾಡ್ಕೋಬಹುದು ಅಂತ ಗೊತ್ತಿದೆನಾ? ಇವತ್ತು ನಮ್ಮ ಅತಿಥಿ ವಿನುತಾ ಜನಾರ್ದನ್ ಅವರು ತೋರಿಸ್ತಾ ಇದ್ದಾರೆ ಭತ್ತದರಳಿನ ವಿಶೇಷ ರುಚಿಯಾದ. ವಿನುತಾ ಅವರೇ, ಈಗ ಭತ್ತದರಳಿಂದ ಏನ್ ಮಾಡ್ತಿದ್ದೀರಾ ಇವಾಗ? ನೆಕ್ಸ್ಟ್ ಭತ್ತದರಳಲ್ಲಿ ಮೊಸರಿಂದ ಭತ್ತದರಳು ಬಜ್ಜಿ ಅಂತಾರೆ, ಮೊಸರು ಅವಲಕ್ಕಿ ಎಲ್ಲ ಭತ್ತದರಳು ಅಂತಾನು ಹೇಳ್ತಾರೆ. ಮೊಸರಿಂದ ಭತ್ತದರಳಿದು ನಂಗೆ ಮೊಸರು ಜೊತೆಲೆ ಹಾಕೊಂಡು. ಹೌದಾ ಸರಿ, ಅದಕ್ಕೆ ಏನೇನ್ ಬೇಕಾಗತ್ತೆ ಸಾಮಗ್ರಿಗಳು ಮೊದಲು ಹೇಳ್ಬಿಡ್ತೀರಾ? ಭತ್ತದರಳು ಮತ್ತೆ ಇದು ಮೊಸರು, ಕಾಯಿ ತುರಿ ಸ್ವಲ್ಪ, ಮತ್ತೆ ಒಗ್ಗರಣೆ ಒಂಚೂರು, ಕ್ಯಾರೆಟ್ ಏನು ಬೇಡ, ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ರೆ ಬೇಡ, ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ, ಉಪ್ಪು, ಇದಿಷ್ಟೇನೆ ಬೇಕಾದ ಇದಕ್ಕೆ, ಬೇರೆ ಏನೇ ಇಲ್ಲ. ಸರಿ, ಹಾಗಾದ್ರೆ ಏನು ಮಾಡ್ತೀರಾ? ಶುರು ಮಾಡ್ತೀರಾ? ಶುರು ಮಾಡ್ತೀನಿ. ಈಗ ಇದು ಭತ್ತದರಳಿದೆ, ಇದಕ್ಕೆ ಮೊಸರು ಹಾಕ್ಕೊಂಡ್ಬಿಡ್ತೀನಿ ಪೂರ್ತಿ. ಫುಲ್ ಮೊದಲೇ ಮೊಸರು ಹಾಕೊಂಡ್ಬಿಡ್ತೀರಾ? ಮೊಸರು ಮೊದಲು ಹಾಕ್ಕೊಂಡ್ಬಿಡ್ತೀನಿ. ನೆಂದು ಹೋಗ್ಬಿಡುತ್ತೆ ಅಲ್ವಾ? ತಕ್ಷಣನೇ ಅದು ಈಗಲೇ ಕಲಿಸ್ಬಿಡ್ತೀನಲ್ಲ, ತುಂಬಾ ಹೊತ್ತು ಬಿಡೋದಿಲ್ಲ. ಅದಕ್ಕೆ ತಕ್ಷಣನೇ ಒಂಚೂರು ಒಗ್ಗರಣೆ ಒಗ್ಗರಣೆ ಒಂದು ಸ್ವಲ್ಪ, ಅದು ಅಷ್ಟೇ ಸ್ವಲ್ಪನೇ ಒಗ್ಗರಣೆ. ಇದಕ್ಕೊಂಚೂರು ಕಾಯಿ ತುರಿ, ಬೇಕು ಅಂದ್ರೆ ಕ್ಯಾರೆಟ್ ಹಾಕೊಳ್ಬೋದು, ಏನು ಹಾಕೋದಿಲ್ಲ. ಕ್ಯಾರೆಟ್ ಏನು ಹೆಂಗಿದ್ರು ಒಳ್ಳೇದೇನೆ, ಹಸಿದಲ್ವಾ ಕ್ಯಾರೆಟ್, ಬೇಯಿಸಿದಾದ್ರೆ ಕಷ್ಟ, ಹಸಿದ್ ಬೇಕಾದ್ರೆ ಹಂಗೆ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ವೈಟ್ ಗ್ರೀ ಇದು ಆರೆಂಜ್ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಅದೊಂಚೂರು ಉಪ್ಪು ಬಿಡ್ತು, ಜಾಸ್ತಿ ಹಾಕಲ್ಲ, ಬೇಕು ಅಂದ್ರೆ ಸ್ವಲ್ಪ ಹಾಕಿರ್ತೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ಅಷ್ಟೇ. ಈಗ ಹಾಗೆ ಅಂದ್ರೆ ಈವ್ನಿಂಗ್ ಸ್ನಾಕ್ಸ್ ತರ ತಿನ್ನೋದಾ ಅಥವಾ ಹೇಗೆ? ಇದು ಏನ್ ಬೇಕು ಯಾವಾಗಲೇ ಆ ಕ್ಷಣನೇ ಅದನ್ನ ತಿನ್ಬೋದು. ತುಂಬಾ ಹೊತ್ತು ಕೂಡ ಬೇಡ ಅಲ್ವಾ? ಅಂದ್ರೆ ಹಸಿವಾಯ್ತು ಅಂದ್ರೆ ಈ ತರ ಸುಮ್ಮನೆ ಕಲ್ಸ್ಕೊಂಡು ತಿನ್ಬಿಡೋದು ಅಂತೀರಾ? ಹಸಿವೆ ತುಂಬಾ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಯಾವುದು ಇದು? ಹಸಿವೆನೇ ಆಗಲ್ಲ. ಒಂದು ಈ ತರ ತಿಂದ್ರೆ 1 hour ವರೆಗೂ ನಿಮ್ಗೆ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಹೊಟ್ಟೆ ತುಂಬಾ ಹೇಳ್ತೀರಾ, ಆಮೇಲೆ ಹಸಿವೆನೂ ಆಗಲ್ಲ? ಹಸಿವೆನೂ ಆಗಲ್ಲ. ಬಟ್ ಆಕ್ಚುಲಿ ಯಾಕೆಂದ್ರೆ ಸೇಮ್ ಇದು ಅಕ್ಕಿ ತರ ತಾನೆ. ಅಕ್ಕಿ ಆದ್ರೆ ನೀವು ಭತ್ತ ತೆಗೆದು ಇದು ಮಾಡಿರ್ತೀವಿ, ಇದು ಹಂಗಿಲ್ವಲ್ಲ, ಭತ್ತದ ಅರಳು ಹುರಿದಿರುತ್ತಾನೆ, ಅದರಿಂದ ಇದು. ಆಮೇಲೆ ಶುಗರ್ ಇರೋರ್ಗಂತೂ ಭತ್ತದ್ರಲ್ಲಿ ಧಾರಾಳವಾಗಿ ಯೂಸ್ ಮಾಡಬಹುದು. ಅಕ್ಕಿ ಯೂಸ್ ಮಾಡಕ್ ಪಾಪ ಹಿಂದೂ ಮುಂದೆ ಅಕ್ಕಿನ ಶುಗರ್ ಇದಪ್ಪ ಹೆಂಗ್ ತಿನ್ನೋದು ಅಂತ ಯೋಚನೆ ಮಾಡ್ತಾರೆ. ಅದೇ ಇದನ್ನ ಮೊಸರು ಯೂಸ್ ಮಾಡಬಹುದು, ತಂಪು. ಯಾಕೆಂದ್ರೆ ಅವ್ರು ಪಾಪ ಮಾತ್ರೆಗಳೆಲ್ಲ ತೊಳೆದು ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಇದು ಅವಾಗ ಧಾರಾಳವಾಗಿ ಬೇಕು, ಬೆಳಗ್ಗೆ ಹೊತ್ತು ಟಿಫನ್ಗೂ ತಿನ್ಬೋದು ಅಲ್ವಾ? ಇಲ್ಲ ರಾತ್ರಿ ಸಂಜೆ ಅನ್ನ ಊಟ ಮಾಡಕ್ ಬೇಜಾರು ಅಂತಂದ್ರೆ ಈ ತರ ಜಾಸ್ತಿ ಹಾಕೊಂಡು ಹೊಟ್ಟೆ ತುಂಬತ್ತೆ. ಬಟ್ ಒಂದ್ಸತಿ ಕಲ್ಸಿದ್ರೆ ಎಲ್ಲಾರು ಇಷ್ಟಪಟ್ಟು ತಿಂತಾರೆ, ಎಲ್ರಿಗೂ ಅದಕ್ಕೆ ಒಂದ್ ಸ್ವಲ್ಪನೇ ಟೇಸ್ಟ್ ಇರುತ್ತಲ್ವಾ, ತುಂಬಾ ಮಾಡಿದ್ರೆ ಟೇಸ್ಟ್ ಇರಲ್ಲ. ಅಪರೂಪ ಚೂರೇ ಮಾಡೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ ಅಂತ ಎಲ್ಲರಿಗೂ ಬಹಳ ಖುಷಿ ಆಗತ್ತೆ, ಚೂರು ತಿಂತಾರೆ. ಅದೇ ಟೂರ್ಗಳಿಗೆ ಹೋಗ್ಬೇಕಾದ್ರೆ ಮಾತ್ರ ಈ ತರ ಎಲ್ಲ ಇಟ್ಕೊಂಡ್ಬಿಟ್ರೆ, ಸಪೋಸ್ ಹೋಟ್ಲು ಚೆನ್ನಾಗಿಲ್ಲ, ನೀರು ಪ್ರಾಬ್ಲಮ್, ಹೆಂಗಪ್ಪ ಕೈ ತೊಳ್ಕೊಳ್ಳೋದು ಹೇಗಂದ್ರೆ ಟಿಶ್ಯೂ ಪೇಪರ್ ಒಂದ್ ಕೈಲಿ ಇಟ್ಕೊಂಡಿದ್ರೆ ಇದನ್ನ ಮಾಡ್ಕೊಂಡ್ರೆ ತಕ್ಷಣ ಬಸ್ಸಲ್ಲೂ ತಿನ್ಬೋದು, ನೀವು ಟ್ರೈನಲ್ಲೂ ತಿನ್ಬೋದು, ಕೆಳಗೆ ಇಳಿದು ಅಲ್ಲಿ ಹೋಟ್ಲಲ್ಲೇ ಹೋಗಿ ತಿನ್ಬೇಕು ಅನ್ನೋದು ಏನು ಬೇಕಾಗಿಲ್ಲ. ಇದು ಹಸಿ ಕಲ್ಸದಲ್ಲಿ ಇದು ಮೊಸರು ಕಲ್ಸೋದು, ಇದು ಒಂಥರ ಹೆವಿ ಆಗುತ್ತೆ ಅಂದ್ರೆ ಸ್ವಲ್ಪ. ಅಡಿಗೆಯಲ್ಲಿ ತುಂಬಾ ಆಸಕ್ತಿ ನಿಮ್ಗೆ ಬಹಳ. ಯಾರು ಟ್ರೈನಿಂಗ್ ಬೇಕು ಅಂದ್ರೂ ಕೂಡ ಕೆನರಾ ಬ್ಯಾಂಕ್ ಅಲ್ಲಿ 1 ವಾರ ಕೊಟ್ಟೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಹುಡುಗರೆಲ್ಲ. ಫೋನ್ ಮಾಡಕ್ ಶುರು ಮಾಡಿದ್ರು ತುಂಬಾ. ಇದಾದ್ಮೇಲೆ ಏನ್ ಮಾಡೋದು, ಅದೇ ನಮ್ದೆಲ್ಲ 5 in 1 ಪೌಡರ್ ಅಂತ ಮಾಡ್ತೀರಿ. ಒಂದೇ ಪೌಡರ್ 5 ಐಟಮ್ಸ್ಗೆ ಯೂಸ್ ಮಾಡ್ಬೋದು ನೀವು. ಮಸಾಲೆ ಪೌಡರ್ನೇ, ಅದ್ರೊಳಗೆ ಬಿಸಿಬೇಳೆ ಬಾತು, ವಾಂಗಿ ಬಾತು, ನಿಂಬೆ ಬಾತು, ಟೊಮೆಟೊ ಬಾತು, ಈರುಳ್ಳಿ ಬಾತು, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಪುಡಿ ಒಂದೇನೆ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಕಾಂಡಿಮೆಂಟ್ಸ್ ಎಲ್ಲ ನಡೆಸ್ತಾ ಇರೋದ್ರಿಂದ ಅದ್ರೊಳಗೆ ಇವಾಗ್ಲೂ ಯಾರು ಹೇಳಿದ್ರೆ ಶಾರ್ಟ್ ಆಗಿ
ಎಕನಾಮಿಕ್ ಆಗಿ ಟೈಮ್ ಸೇವ್ ಆಗ್ಬೇಕು. ಈಗ ನಮ್ಮ ಕಾರ್ಯಕ್ರಮಕ್ಕೆ ನೀವು ಟೈಮ್ ಮಾಡ್ಕೊಂಡು ಬಂದಿದ್ದೀರಿ. ತುಂಬಾ ನನ್ಗೆ ಈ ಕಾರ್ಯಕ್ರಮ ತುಂಬಾ ನೋಡ್ತಾ ಇರ್ತೀನಿ. ಹೌದಾ? ನಮ್ಮಂತವ್ರಿಗೆಲ್ಲ ಅಂತೂ ಬಹಳ ಖುಷಿ ಆಗತ್ತೆ ಅಡಿಗೆ ಕಾರ್ಯಕ್ರಮ. ಭಾರತ ಕಾಯ್ತಾ ಇರ್ತೀನಿ. ತುಂಬಾ ಸಂತೋಷ. ಇದು ರೆಡಿ ಟು ಈಟ್ ಈಗ ಅಲ್ವಾ? ಅಷ್ಟೇ. ಓಕೆ, ಸರಿ. ಹಾಗಾದ್ರೆ ಇದೇನಿದು ಭತ್ತ ಅರಳಿದು ಮೊಸರು ಬಜ್ಜಿ ತಯಾರಾಗಿದೆ. ಅಷ್ಟೇ. ವಿನಿತಾ ಅವರೇ, ತುಂಬಾ ಧನ್ಯವಾದಗಳು ನಿಮ್ಗೆ. ವೀಕ್ಷಕರೇ, ನೋಡಿದ್ರಲ್ವಾ, ಭತ್ತದರಳಿಂದ ಮೊಸರು ಬಜ್ಜಿ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಸೊಗಸಾಗಿದೆ. ತಿಂದರೆ ಹೊಟ್ಟೆನೇ ತುಂಬತ್ತಂತೆ, ಆಮೇಲೆ ಮುಂದೆ ಹಸಿವೆನೇ ಆಗಲ್ಲಂತೆ. ಮತ್ತಿನ್ನೇನಕ್ಕೆ ತಡ, ಹಸಿವಾದಾಗ ಬೇಗ ಮಾಡ್ಕೋಬೋದು, ಹಸಿವೆನೂ ನೀಗಿಸ್ಕೋಬೋದು. ಸೊ ಹಾಗಿದ್ರೆ ಅವಲಕ್ಕಿ ಕಡಲೆಪುರಿ ಬದಲು ಈ ಸರಿ ಭತ್ತದರಳಿಂದ ನೀವು ಖಂಡಿತ ಪ್ರಯತ್ನ ಮಾಡಿ ನಮ್ಗೆ ತಿಳಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಸ್ವಾದಿಷ್ಟ ಅಡಿಗೆ, ರುಚಿಕರ ಖಾದ್ಯಗಳನ್ನು ನಿಮ್ಮ ನಾಲಿಗೆಯ ಜೊತೆಗೆ ಮೂಗಿಗೂ ಬೆಳೆಯಬೇಕಾದ್ರೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸುತ್ತಿರುವ ಅನೇಕ ವೈವಿಧ್ಯಮಯ ಅಡುಗೆಗಳನ್ನು ಮಾಡಿ ನೋಡಿ, ನಿಮ್ಮ ಮನೆ ಮಂದಿಗೆಲ್ಲ ಹಂಚಿ. ಅಷ್ಟೇ ಅಲ್ಲ, ತಪ್ಪದೆ ನಮಗೆ ತಿಳಿಸೋದನ್ನು ಮಾತ್ರ ಮರೆಯಬೇಡಿ. ಬನ್ನಿ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ ವೀಕ್ಷಕರೇ? ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತರಾಗಿದ್ದರೆ ನಿಮ್ಮ ವಿವರಗಳೊಂದಿಗೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ವಿಳಾಸ: ಉಪ ಮಹಾನಿರ್ದೇಶಕರು, ಆಹಾ ಎಂಥ ರುಚಿ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ಐಡಿ chandanaruchi@gmail.com.